ನಮಸ್ಕಾರ. ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ತಾಲೂಕಲ್ಲೂ ಕೂಡ SIR 2026 ಕಾರ್ಯ ಪ್ರಕ್ರಿಯೆಯಿತ್ತು. ಅದರಂತೆ ನಾವು ಪ್ರತಿದಿನ ರಾಜಕೀಯ ಪಕ್ಷಗಳು ಅಂದರೆ ರೆಕಗ್ನೈಸ್ಡ್ ಅಂಡರ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಏನು 7 ಪೊಲಿಟಿಕಲ್ ಪಾರ್ಟೀಸ್ ಇದೆಯೋ ಆ ಎಲ್ಲ ಪಾರ್ಟಿ ಅಧ್ಯಕ್ಷರಿಗೂ ಕೂಡ ಪ್ರತಿದಿನ ಮಾಹಿತಿನ ನಾವು ಕೊಡ್ತಾ ಬಂದಿದ್ದೀವಿ. ಅದರಂತೆ ನಾಳೆ ಕಡೆಯ ದಿನ ಆಗಿದೆ. SIR 8ನೇ ತಾರೀಕು ನಮ್ಮ ಮನೆ ಭೇಟಿ ಮಾಡಿ ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿ ಡಿಜಿಟಲೈಸ್ ಮಾಡೋದಕ್ಕೆ ನಾಳೆನೇ ಕೊನೆ ದಿನ ಆಗಿರುತ್ತೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಈಗ ಆಲ್ರೆಡಿ ನಾವು 100% ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿ ಅನ್ಕಲೆಕ್ಟೆಡ್ ಫಾರ್ಮ್ಸನ್ನು ಕೂಡ ಆಲ್ರೆಡಿ ಆಗೋಗಿದೆ ನಮ್ಮಲ್ಲಿ. ಸೊ ಅದರಂತೆ ನಾವು 283 ಮತಗಟ್ಟೆಯಲ್ಲಿ ಮತಗಟ್ಟೆ ವಾರು ನಮ್ಮಲ್ಲಿ ಎಷ್ಟೆಷ್ಟು ASDDO ಲಿಸ್ಟ್ ಅಂತ ಹೇಳ್ತೀವಿ. ASDDO ಲಿಸ್ಟ್ ಅಂತ ಅಂದರೆ ನಿಮಗೆ ಗೊತ್ತು, A ಸ್ಟ್ಯಾಂಡ್ಸ್ ಫಾರ್ ಆಬ್ಸೆಂಟು, S ಸ್ಟ್ಯಾಂಡ್ ಫಾರ್ ಶಿಫ್ಟೆಡು, D ಸ್ಟ್ಯಾಂಡ್ ಫಾರ್ ಡೆತ್ತು, O ಸ್ಟ್ಯಾಂಡ್ ಫಾರ್ ಅದರ್ಸ್. ಅಂದರೆ ಆಬ್ಸೆಂಟು ಅಂದರೆ ಗೈರು ಮತದಾರರು ಇರ್ತಾರೆ. ಈಗ ಆಲ್ರೆಡಿ ಶಿಫ್ಟ್ ಆಗಿರ್ತಕ್ಕಂಥ ಮತದಾರ ಬೇರೆ ಕಡೆ ಅವರು ಶಿಫ್ಟ್ ಆಗಿರ್ತಾರೆ. ಇನ್ನು ಡೆತ್ ಆಗಿರೋರು ಕೂಡ ನಮ್ಮ ಪಟ್ಟಿಯಲ್ಲಿದ್ದರು, ಅವ್ರನ್ನೆಲ್ಲರೂ ಕೈ ಬಿಟ್ಟಿದ್ದೀವಿ. ಇನ್ನು ಇವರು ಆಲ್ರೆಡಿ ಬೇರೆ ಕಡೆ ಎನ್ರೋಲ್ಡ್ ಆಗಿದ್ರು, ಅಂದರೆ ಬೇರೆ ಮತಗಟ್ಟೆಯಲ್ಲಿ ಅಥವಾ ಬೇರೆ ಒಬ್ಬರೇ 2 ಮತಗಟ್ಟೆಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಕರಣಗಳಿತ್ತು. ಆ ಪ್ರಕರಣಗಳು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಮತಗಟ್ಟೆವಾರು 283 ಮತಗಟ್ಟೆಗೂ ಕೂಡ ಎಷ್ಟೆಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಪಟ್ಟಿ ಮಾಡಿದ್ದೀವಿ. ನಮ್ಮಲ್ಲಿ ಒಟ್ಟು ಮತದಾರರಿದ್ದಿದ್ದು 2,36,667 ಮತದಾರರಿದ್ದಿದ್ದು ಮುಂಚೆ, ಅಂದರೆ SIR ಸ್ಟಾರ್ಟ್ ಆದಾಗ. ಅದರಲ್ಲಿ ನಾವು 2,13,873 ಮತದಾರರನ್ನು ಎನ್ಯುಮರೇಷನ್ ಫಾರ್ಮ್ಸ್ನ ಡಿಜಿಟಲೈಸ್ ಮಾಡಿದ್ದೀವಿ. 2,13,879 ಇಷ್ಟು ಎನ್ಯುಮರೇಷನ್ ಫಾರ್ಮ್ಸು ನಮಗೆ ವಾಪಸ್ ಬಂದಿದೆ, ಡಿಜಿಟಲೈಸ್ ಆಗಿದೆ. ಇದಿಷ್ಟು ಅಂದರೆ ಇದಿಷ್ಟು ಜನ ಕರಡು ಮತದಾರರ ಪಟ್ಟಿಯಲ್ಲಿ ಬಂದೇ ಬರ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಏನು 22,788 ಜನಗಳು ಏನಿದ್ದಾರೆ ಅದರಲ್ಲಿ 10,000 ಮತದಾರರು 10,579 ಮತದಾರರು ಡೆತ್ ಅಂತ ಹೇಳಿಬಿಟ್ಟು ಬಂದಿದೆ. ಇನ್ನು 773 ಮತದಾರರನ್ನ ಆಬ್ಸೆಂಟ್ ಅಂತ ಹೇಳಿಬಿಟ್ಟು ಬಂದಿದೆ, ಅಂದರೆ ಅನ್ಟ್ರೇಸಬಲ್, ಇವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತಗಟ್ಟೆವಾರು ಇದು ಮಾಡಿದ್ದಾರೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಮತದಾರರು 9,135 ಜನ ಇದ್ದಾರೆ. ಆಲ್ರೆಡಿ ಬೇರೆ ಕಡೆ ಎನ್ರೋಲ್ಡ್ ಆಗಿರೋವಂಥವ್ರು 2,249 ಮತದಾರರಿದ್ದಾರೆ. ಇನ್ನು ಅದರ್ಸ್ ಅಂದರೆ ಯಾರು ಎನ್ಯುಮರೇಷನ್ ಫಾರ್ಮ್ಸ್ನ ಕೊಡೋಕ್ಕೆ ಇಷ್ಟ ಇಲ್ಲ ಅಥವಾ ಬೇರೆ ಕಡೆ ಎಲ್ಲೋ ಅವರು ಅನ್ಯ ಕಾರಣಗಳಿಂದ ಈ SIR ಪ್ರಕ್ರಿಯೆಯಿಂದ ಹೊರಗು ಉಳಿದಿರೋಂಥವ್ರು 52 ಜನ ಇದ್ದಾರೆ. ಸೊ ಒಟ್ಟು ನನಗೆ 22,788 ಮತದಾರರು ಈ ಆಬ್ಸೆಂಟೀಸ್ ಇದರಲ್ಲಿ ಬರ್ತಾರೆ, ಅನ್ಕಲೆಕ್ಟಬಲ್ ಎನ್ಯುಮರೇಷನ್ ಫಾರ್ಮ್ಸ್ ಪ್ರಕ್ರಿಯೆಯಲ್ಲಿ ಒಳಪಡ್ತಾರೆ. ಆದರೆ ಹಾಗಂತ ನಾವು ಇವ್ರದ್ದು ಮತದಾನದ ಹಕ್ಕನ್ನು ನಾವಿಲ್ಲಿಂದ ಕುಂಠಿತಗೊಳಿಸ್ತಾ ಇಲ್ಲ. ಈಗೇನು ಹೊರಗುಳ್ದಿದ್ದಾರೆ, ಇದೇನು 22,000 ಜನ ಇದ್ದಾರೆ, ಇದರಲ್ಲಿ ಡೆತ್ ಅಂತೂ ಯಾವುದೇ ಕಾರಣಕ್ಕೂ ವಾಪಸ್ ಬರೋಲ್ಲ, ಅದು ನಮಗೂ ನಿಮಗೂ ಚೆನ್ನಾಗೇ ಗೊತ್ತಿರೋವಂಥದ್ದು. ಶಿಫ್ಟೆಡ್ ಅಂತಂದರೆ ಆಲ್ರೆಡಿ ಬೇರೆ ಕಡೆ ಇರೋವಂಥವ್ರು ಅಥವಾ ಇನ್ನೊಂದು ಕಡೆ ಇರೋ ಅವ್ರಿಗೇನಾದರೂ ಬೇಡ ನಮ್ಮಲ್ಲಿ ವೋಟಿಂಗು, ಮತ್ತು ನಮ್ಗೆ ಇದೇ ಕಾನ್ಸ್ಟಿಟ್ಯೂನ್ಸಿಲಿ ವೋಟಿಂಗ್ ಬೇಕಾಗಿದೆ, ವೋಟಿಂಗ್ ರೈಟ್ಸ್ ಬೇಕು ಅಂತಂದರೂ ಕೂಡ ಈ SIR ಪ್ರಕ್ರಿಯೆ ಟೈಮಲ್ಲಾದರೂ ಅವರು ಅರ್ಜಿ ಸಲ್ಲಿಸ್ಬೋದು, ಅಥವಾ SIR ಮುಗಿದ ಮೇಲಾದರೂ ಕೂಡ ಅವರು ನಮ್ಮಲ್ಲಿ ಫಾರ್ಮ್ 6ನ ಕೊಟ್ಟು ನೋಂದಾಯಿಸ್ಕೊಂಡು ನಮ್ಮಲ್ಲಿ ಮತದಾರರಾಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ನಮ್ಮ ಚುನಾವಣಾ ಆಯೋಗದಿಂದ ನೀಡಲಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ಮತದಾರರ ಪಟ್ಟಿಯಲ್ಲಿರೋದನ್ನು ಖಾತ್ರಿಪಡಿಸ್ಕೋಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಗ್ರಾಮ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಯಾವ ಅಂತ ಹೇಳ್ಬಿಟ್ಟು ಹೋಗ್ಲಿವಾರ ಬೇಕಾದ್ರೂ ಸೆಗ್ರಿಗೇಟ್ ಮಾಡಿಕೊಡ್ತೀವಿ. ಯಾಕೆಂದರೆ ನಾವು ಪೊಲಿಟಿಕಲ್ ಪಾರ್ಟೀಸ್ಗೆ ಬೂತ್ ವಾರ ಕೊಡಬೇಕು ಹೇಳೋದ್ರಿಂದ ಅದು ಇದನ್ನ ಮಾಹಿತಿನ ಕೊಟ್ಟು ಹೋಗ್ಲಿ ವಾರ ಕೊಡಬೇಕು ಅಂತ ಕೊಡ್ತೀವಿ. ನಮಗೆ ಇನ್ನೊಂದು ಏನು ಅಂದರೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಕೂಡ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನ ಇರ್ತೀವಿ. ಎಲ್ಲಿ 1,200ಕ್ಕೆ ಮೀರಿ ವೋಟರ್ಸ್ ಇದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ. 1,200ಕ್ಕೆ ಮೀರಿ ವೋಟರ್ಸ್ ಇದ್ದಾಗ ನಾವು ಅಡಿಷನಲ್ ಬೂತ್ಸ್ನ ಕ್ರಿಯೇಟ್ ಮಾಡಬೇಕಂತ ಹೇಳ್ತಿದ್ದೀವಿ. ಹಾಗಾಗಿ ನಾವು ಟೌನಲ್ಲಿ 2 ಪೋಲಿಂಗ್ ಸ್ಟೇಷನಲ್ಲಿ ಇನ್ನೂ 2 ಎಕ್ಸ್ಟ್ರಾ ಬೂತ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಒಂದು ಯಾವುದು ಅಂತ ಅಂದರೆ ಜೂನಿಯರ್ ಕಾಲೇಜ್ ಹೆಂಗಟಕೆರೆ ಕೊಪ್ಪಳು, ಅಲ್ಲಿ ಹೆಂಗಟಕೆರೆ ಕೊಪ್ಪದಲ್ಲಿ 41ನೇ ಬೂತ್ ಇತ್ತು. ಅದಕ್ಕೆ ಅಡಿಷ್ನಲ್ ಆಗಿ ಸಬ್ಸಿಡಿಯರಿ ಬೂತ್ ಆಗಿ 41A ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಲೆಫ್ಟ್ ವಿಂಗು ರೈಟ್ ವಿಂಗು ಅಂತ ಹೇಳ್ಬಿಟ್ಟು ಅಲ್ಲೇ 2 ಬೂತ್. ಯಾಕೆ ಅಂತಂದರೆ ಅಲ್ಲಿ 1,000 ಒಟ್ಟು ಮತದಾರರಿಗೆ ಇದ್ದಿದ್ದು 1,210 ಇದ್ದರು. ಹಾಗಾಗಿ ನಾವೇನು ಮಾಡಿದ್ವಿ, ನ್ಯೂ PSನ ಕ್ರಿಯೇಟ್ ಮಾಡಬೇಕು ಇಲ್ಲಿ. ಸೊ ದಟ್ ಮತಗಟ್ಟೆಯಲ್ಲಿ ಸಾಲಾಗಿ ಕ್ಯೂ ನಿಂತ್ಕೊಳ್ಳೋದು ತಪ್ಪುತ್ತೆ, ಮತ್ತು ಮತಗಟ್ಟೆ ಸಿಬ್ಬಂದಿನೂ ಕೂಡ ಬೇಗ ವರ್ಕ್ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಬೂತ್ನ ಡಿವೈಡ್ ಮಾಡಿದ್ವಿ. ಅದರಂತೆಯೇ ಸಾಲ್ಗೆರೆಯಲ್ಲಿ 45ನೇ ಬೂತ್ ಇತ್ತು. ಆ ಸಾಲ್ಗೆರೆಯಲ್ಲಿ ಕೂಡ ಒಂದು ಲೆಫ್ಟ್ ವಿಂಗ್ 45 ಅಂತ ಇದ್ದಿದ್ದನ್ನು 45A ಅಂತ ಹೇಳ್ಬಿಟ್ಟು ಅಡಿಷನಲ್ ಬೂತ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲೂ ಕೂಡ ಅಷ್ಟೇ ಸಾಲ್ಗೆರೆ 1 ಬೂತ್ ಆಗುತ್ತೆ.
ಹಂಪಾಪುರ ಮತ್ತು ಬಡಗಿ ಬೀದಿ ಅಂತ ಇದೆ. ಬಡಿಗರ ಬೀದಿ. ಅದನ್ನ ಇನ್ನೊಂದು ಬೂತಾಗಿ ಕ್ರಿಯೇಟ್ ಮಾಡಿದ್ವಿ, ಹಂಪಾಪುರ ಮತ್ತು ಬಡಗಿ ಬೀದಿ. ಇದು 1200ಕ್ಕಿಂತ ಜಾಸ್ತಿ ಇದ್ರು. ಆಫ್ಟರ್ SIR ಕೂಡ ನಮಗೆ 1200ಕ್ಕಿಂತ ಮೀರುತ್ತಾ ಇರೋದ್ರಿಂದ ಅಡಿಷ್ನಲ್ ಬೂತ್ ಕೊಟ್ಟರೆ ನಮಗೆ ಮತದಾನ ಮಾಡಬೇಕಾದ್ರೆ ಈಸಿ ಇರುತ್ತೆ. ತುಂಬ ಲಾಂಗ್ ಕ್ಯೂ ನಿಲ್ಲಕ್ಕಾಗಲ್ಲ, ಫಾಸ್ಟಾಗಿ ಮೂವ್ ಆಗ್ತಾರೆ. ಮತ್ತು 2 ಬೂತ್ ಇದ್ದರೆ ಸಿಬ್ಬಂದಿಗಳು ಜಾಸ್ತಿ ಆಗ್ತಾರೆ. ಒಂದು ಮತಗಟ್ಟೆ 1 ಸಿಬ್ಬಂದಿ ಇರ್ತಾರೆ, ಇನ್ನೊಂದು ಮತಗಟ್ಟೆಗೆ ಅಡಿಷ್ನಲ್ ಸಿಬ್ಬಂದಿ. ಬೇಗ ಮುಗಿಸೋಕ್ಕಾಗುತ್ತೆ ಅಂತ ಹೇಳ್ಬೋದು. 600ರಿಂದ 800 ಇಲ್ಲ, ನಮಗೆ 1200 ಟೌನಲ್ಲಿ ಬಂದರೆ 1400, ಅರ್ಬನಲ್ಲಿ ಬಂದರೆ 1200 ಇರುತ್ತೆ. ಹಾಗಾಗಿ ನಾವು ಗೈಡ್ಲೈನ್ಸ್ ಏನಿತ್ತು ಅದ್ರ ಪ್ರಕಾರನೇ ಚೇಂಜ್ ಮಾಡಿದ್ವಿ. ಮೀಟಿಂಗ್ಸ್ ಕೂಡ ದೂರ ಆಗಬಾರ್ದು. ಈಗ ಒಂದು ಮತಗಟ್ಟೆ ಮುಂಚೆ ಅದೇ ಮತಗಟ್ಟೆಗೆ ಇರ್ತಾರೆ ಅವರು, ಸೊ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು. ಅಲ್ಲೇ ಪಕ್ಕದ್ದು ಲೆಫ್ಟಿಂದ ರೈಟಿಂದ ಮಾಡಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಹಾಗಾಗಿ ಆಮೇಲೆ ನಾವು ಡಿವೈಡ್ ಮಾಡಬೇಕಾದ್ರೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಅದೇ ಚೌಟ್ರಿ ಆಗಿದೆಯಲ್ಲ, ಇಲ್ಲಿ ಡಿವೈಡ್ ಮಾಡಿದ್ದೀವಿ ನೋಡಿ, ಸಾಲಿಗೆ ಏರಿಯಾದಲ್ಲಿ ಅಲ್ಲಿ ನಾವು ಕ್ಲೀನಾಗೆ ಬೌಂಡ್ರೀಸ್ ಮಾಡಿದ್ವಿ. ಅಂದರೆ ಒಂದು ರೋಡ್ನ ಮಾರ್ಜಿನ್ ಆಗಿಟ್ಕೊಂಡು ರೋಡಿಂದ ಈ ಕಡೆ ಇರೋರು ಒಂದು ಬೂತು, ರೋಡಿಂದ ಆ ಕಡೆ ಇರೋರು ಒಂದು ಬೂತು. ಅದರಲ್ಲೂ ಕೂಡ ಕೆಲವೊಂದು ಮನೆ ವೇರಿಯೇಷನ್ಸ್ ಆದ್ರೂ ಕೂಡ 5% ಅಥವಾ 10% ವೇರಿಯೇಷನ್ಸ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಬೂತನ್ನು ಡಿವೈಡ್ ಮಾಡಬೇಕಾದ್ರೆ ವಿ ಎನ್ಶೂರ್ಡ್ ಫ್ಯಾಮಿಲಿಲಿ ತಂದೆ ಒಂದು ಬೂತು, ಮಕ್ಕಳು ಒಂದು ಬೂತು, ಆ ರೀತಿ ಆಗಬಾರ್ದು. ತಾಯಿ ಒಂದು ಬೂತು, ಅತ್ತೆ ಒಂದು ಬೂತು, ಆ ರೀತಿ ಆಗಬಾರ್ದು. ಆ ರೀತಿ ಪ್ರಿಕಾಷನ್ಸ್ನ ತಗೊಂಡಿದ್ವಿ. ಅದಾದಮೇಲೆ ನಮ್ಮದು ವಿಧಾನಸಭಾ ಕ್ಷೇತ್ರ ಅಂತ 2,36,667. ಈಗ ಅದರಲ್ಲಿ 22,000 ಜನ ವೇರಿಯೇಷನ್ಸ್ ಇದೆ. 22,000 ಜನದಲ್ಲಿ 10,000 ಜನ ಡೆತ್ತೇ ಆಗಿದ್ದಾರೆ, 90,000 ಜನ ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಆಮೇಲೆ ಆಲ್ರೆಡಿ ಬೇರೆ ಕಡೆ ಇರೋಂಥವ್ರು 2,249 ಜನ ಇದ್ದಾರೆ. ಆಮೇಲೆ ಯಾರು ಅಂತ ಕಂಡಿಡಿಯೋಕ್ಕೆ ಗೊತ್ತಿಲ್ಲ ಅಂತ ಅನ್ನೋರು 773 ಜನ ಇದ್ದಾರೆ. ಸೊ ಇವರೇ ಅದಂತ ಡೆತ್ ಆಗಿರೋರು ಮತ್ತೆ ಬಂದು ವೋಟಿಂಗ್ ರೈಟ್ಸ್ನ ಕ್ಲೈಮ್ ಮಾಡೋಲ್ಲ. ಆದರೆ ನಮಗೆ ಬೇಕಾಗಿರೋರು ಆಲ್ರೆಡಿ ಎನ್ರೋಲ್ಡ್ ಇರೋಂಥವ್ರು ಏನಾದರೂ ಇಲ್ಲ ನಮಗೆ ಅಲ್ಲಿ ಎನ್ರೋಲ್ಮೆಂಟ್ ಆಗಿಲ್ಲ ಮತ್ತೆ ನಮಗೆಲ್ಲ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಅಂದರೆ ಅದಕ್ಕೂ ಅವಕಾಶ ಇದೆ. ಅಂಡ್ರಂಗಿಲ್ಲೂ ಕೂಡ ಜಾಸ್ತಿ ಜನ ಇದ್ದಿದ್ದರಿಂದ 172 ಒಂದು ಬೂತ್ ಆಯಿತು, 172A ಅಂತ ಇನ್ನೊಂದು ಬೂತ್ ಮಾಡಿದ್ದೀವಿ. ಆಮೇಲೆ ಕಡುವಿನ ಹೊಸಳಿಲೂ ಕೂಡ ಜಾಸ್ತಿ ಮೆಂಬರ್ಸ್ ಇದ್ದಿದ್ದರಿಂದ ಅಲ್ಲೂ ಕೂಡ 275 ಅಂತ ಆಲ್ರೆಡಿ ಒಂದು ಬೂತ್ ಇತ್ತು, 275A ಅಂತ ಒಂದು ಮಾಡಿದ್ದೀವಿ. ಅದಕ್ಕೆ ಇನ್ನೊಂದು ಮಧುರ್ನಳ್ಳಿನೂ ಕೂಡ ಒಂದು 280 ಅಂತ ಇತ್ತು, ಅದಾದಮೇಲೆ 280A ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದೀವಿ. ಆಮೇಲೆ ಮುಂಚೆ 2 ಮತಗಟ್ಟೆಗಳು ಹಾಳಾಗಿದ್ವು ನಮ್ಮದು. ಅದರಲ್ಲಿ ಗೋಲ್ಡ್ ಕ್ಯಾಪ್ನಲ್ಲಿ ಒಂದು ಮತಗಟ್ಟೆ ಪೂರ್ತಿ ಇರಲಿಲ್ಲ, ಬಿದ್ದೋಗೋಂಥ ಸ್ಟೇಜಲ್ಲಿತ್ತು. ಹಾಗಾಗಿ ಅದಕ್ಕೆ ಪಕ್ಕದಲ್ಲೇ ಇದ್ದಿದ್ದಂಥ ಅಂಗನವಾಡಿ ಬಿಲ್ಡಿಂಗ್ನ ಬೂತಾಗಿ ಕನ್ವರ್ಟ್ ಮಾಡಿದ್ದೀವಿ. ಇನ್ನೊಂದು ಕೆಂದಿಣ್ಣೆ ಕಾವಲಲ್ಲೂ ಕೂಡ ಫುಲ್ಲು ಗಿಡ ಎಲ್ಲ ಬೆಳೆದು ಸ್ಕೂಲ್ ಕೂಡ ಯೂಸ್ ಇರಲಿಲ್ಲ. ಅದನ್ನು ಕೂಡ ಅಲ್ಲಿ ಗ್ರಾಮಸ್ಥರು ಮಹಜರ್ ಮಾಡಿ ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಅಲ್ಲೂ ಕೂಡ ಬೇರೆ ಸ್ಕೂಲ್ ಕೆಂದಿಣ್ಣೆ ಕಾವಲಲ್ಲಿ ಹೊಸ ಸ್ಕೂಲ್ನ ನಾವು ಬೂತಾಗಿ ಕನ್ವರ್ಟ್ ಮಾಡಿದ್ವಿ. ಅದೇ ನಂಬರ್ 1 ತಾನೆ ಒಟ್ಟು 291 ಬೂತ್ ಅಂತ. ಇದು ಹೊಸ ಬೂತ್ ಕ್ರಿಯೇಟ್ ಆಗಿದೆ ಮಾಹಿತಿ. ಇದು ಹಳೆ ಬೂತ್ನ ಚೇಂಜ್ ಮಾಡಿರೋಂಥದ್ದು. ಹೆಣ್ಣೂರು ಪೊಂಗಳಲ್ಲೇ ಬಂದು ಗೋಲ್ಡ್ ಕ್ಯಾಪ್ ಇನ್ನು ಸರ್ ನಮ್ಮ ತಾಲೂಕಲ್ಲಿ ಒಟ್ಟು SIR ಸ್ಟಾರ್ಟ್ ಆಗೋಕ್ಕೆ